ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಸೊ ಇವತ್ತಿನ ಕ್ಲಾಸ್ದಾಗ ಏನ್ ಮಾಡೋಣ ಅಂದ್ರೆ ಆರ್ಮಿಗೆ ಸಂಬಂಧಪಟ್ಟಂತ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ. ಇವೇನಂದ್ರೆ ಮಿಕ್ಸ್ಡ್ ಕ್ವಶನ್ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲಾ ಚಾಪ್ಟರ್ ಗಳನ್ನ ಇವತ್ತಿನ ಕ್ಲಾಸ್ದಾಗ ಎಲ್ಲಾ ಚಾಪ್ಟರ್ದು ಕ್ವಶನ್ ಗಳನ್ನ ತಗೊಂಡಿದೆ. ಸೊ ಇನ್ನ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ, ಸೊ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ, ಪ್ರತಿ ಒಂದೊಂದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಹಾಗಿದ್ರೆ ತಡ ಮಾಡೋದು ಬೇಡ, ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಓಕೆ, ಹಾಗಿದ್ರೆ ನೋಡಿಲಿ ಫಸ್ಟ್ ಕ್ವಶನ್ ಏನ್ ಕೇಳಂದ್ರೆ ಡಾಗ್ ಬಾರ್ಕ್ ಅಂತ ಕೊಟ್ಟಾರ, ಮತ್ತೆ ಸಮಾನುಪಾತ ಕ್ಯಾಟ್ ಕೊಟ್ಟಾರ, ಮತ್ ಅನುಪಾತ ನೆಕ್ಸ್ಟ್ ಏನ್ ಬರ್ತೈತೆ ಅಂತ ಕೇಳ. ಇಲ್ಲಿ ಏನ್ ಬರ್ತೈತೆ ಅಂತ ನಾವು ಫಿಲ್ ಅಪ್ ಮಾಡ್ಬೇಕು. ಈಗ ನೋಡ್ರಿ, ಡಾಗ್ ಇದ್ದಿದ್ರಿ ಏನ್ ಮಾಡ್ತೈತಿ, ಬಾರ್ಕ್ ಬಾರ್ಕ್ ಅನ್ನೋ ಬೌ ಬೌ ಅಂತ ಬೊಗಳುತ್ತೆ. ಬಾರ್ಕುದ್ ಅಂದ್ರೆ ಏನ್ರಿ, ಬೊಗಳುದು ಅನ್ನೋದು. ಡಾಗ್ ಇದ್ದ ಹೆಂಗ್ ಓದಿರ್ತಿದ್ರಿ, ಬಾರ್ಕ್ ಗತೆ ಓದಿರ್ತದೆ. ಬಾರ್ಕ್ ಬಾರ್ಕ್ ಅಂತ ಓದಿರುತ್ತೆ ಬಾರ್ಕ್. ಓಕೆ, ಅದೇ ರೀತಿ ಕ್ಯಾಟ್ ಇದ್ದಿದ್ ಹೆಂಗ್ ಓದಿರುತ್ತೆ, ಕ್ಯಾಟ್ ಇದ್ದಿದ್ ಹೆಂಗ್ ಸೌಂಡ್ ಮಾಡುತ್ತಂದ್ರೆ ಕ್ಯಾಟ್ ಇದ್ದಿದ್ ಮೇವ್ ಮೇವ್ ಅಂತ ಮಾಡುತ್ತದೆ. ಹೆಂಗ್ರಿ, ಮೇವ್ ಮೇವ್ ಅಂತ ಮಾಡುತ್ತದೆ. ಸೊ ಏನಂದ್ರಿ, ಇಂಥದೊಂದು ಸಿಂಪಲ್ ಡೈರೆಕ್ಟ್ ಆಗಿರುವಂತ ಜಿ ಕೆ ರಿಲೇಟೆಡ್ ಇರುವಂತ ಒಂದು ಕ್ವಶನ್ ಕೇಳ್ತಾರ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಫ್ ಎ ಪ್ಲಸ್ ಬಿ ಈಕ್ವಲ್ ಟು 20 ಅಂತ ಕೊಟ್ಟಾರ. ಎಷ್ಟ್ರಿ, ಎ ಪ್ಲಸ್ ಬಿ ಈಕ್ವಲ್ ಟು 20 ಅಂತ ಕೊಟ್ಟಾರ. ಹಾಗಿದ್ರೆ ನಮಗ ಎ ಮೈನಸ್ ಬಿ ಈಕ್ವಲ್ ಟು 10 ಅಂತ ಬಿ ಕೊಟ್ಟಾರ. ಎ ಮೈನಸ್ ಬಿ ಈಕ್ವಲ್ ಟು 10 ಅಂತ ಕೊಟ್ಟಾರ. ಎ ಪ್ಲಸ್ ಬಿ ಈಕ್ವಲ್ ಟು 20, ಎ ಮೈನಸ್ ಬಿ ಈಕ್ವಲ್ ಟು 10 ಅಂತ ಕೊಟ್ಟಾರ. ಹಾಗಿದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಫಾರ್ ಎ ಅಂತ ಕೇಳಿ. ವಾಟ್ ಈಸ್ ದ ವ್ಯಾಲ್ಯೂ ಫಾರ್ ಎ ಅಂತ ಕೇಳಿದ. ಹಾಗಿದ್ರೆ ನಾವೇನ್ ಮಾಡ್ಬೇಕು, ಈಗ ಎ ಮತ್ತೆ ಬಿ ವ್ಯಾಲ್ಯೂನ ಕಂಡುಹಿಡಿಬೇಕು. ಇವೆರಡು ಅನ್ನ ಏನ್ ಮಾಡ್ಬೇಕು, ಡಿವೈಡ್ ಮಾಡ್ಬೇಕು. ಈಗ ನೋಡ್ರಿ, ಸೈನ್ ಗಳನ್ನ ಚೇಂಜ್ ಮಾಡ್ಕೊಂಡ್ಬಿಡ್ರಿ. ಇಲ್ಲೇನಿದ್ರೆ ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಸೈನ್ ಇರುತ್ತೆ, ಇದು ಏನಾಗುತ್ತೆ ಅಂದ್ರೆ ಮೈನಸ್ ಆಗುತ್ತೆ. ಪ್ಲಸ್ ಇದ್ದಿದ್ದು ಏನಾಗುತ್ತೆ, ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಚಿಹ್ನೆ ಐತ್ರಿ ಬೀಗ, ಹಾಗಿದ್ರೆ ಸೈನ್ ಚೇಂಜ್ ಆಗಿ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಓಕೆ, ಇಲ್ಲಿ ಪ್ಲಸ್ ಸೈನ್ ಇದೆ, ಇದು ಚೇಂಜ್ ಆಗಿ ಏನಾಗುತ್ತೆ ಅಂದ್ರೆ ಮೈನಸ್ ಆಗುತ್ತೆ. ಪ್ಲಸ್ ಇದ್ದಿದ್ದು ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ ಹಾಗಿದ್ರೆ ನೋಡ್ರಿ, ಇಲ್ಲಿ ಚಿಹ್ನೆ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ, ಪ್ಲಸ್ ಮೈನಸ್ ಎರಡು ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಎ ಮೈನಸ್ ಎ ಗೆಟ್ ಕ್ಯಾನ್ಸಲ್. ಹಾಗಿದ್ರೆ ಇಲ್ಲಿ ಪ್ಲಸ್ ಬಿ ಇದೆ, ಇಲ್ಲಿ ಪ್ಲಸ್ ಬಿ. ಹಾಗಿದ್ರೆ ಬಿ ಗಳು ಎಷ್ಟಾದ್ರು, 2b ಅಂತ. ಓಕೆ, 2b ಆದ ನಂತರ ಇಲ್ಲಿ ನೋಡ್ರಿ ಮೈನಸ್ ಐತೆ. 20 10 ಕಳೆದ್ರೆ ಎಷ್ಟ್ರಿ, 10. 20 10 ಕಳೆದ್ರೆ ಎಷ್ಟ್ರಿ, 10. ಹಾಗಿದ್ರೆ ಬಿ ಈಕ್ವಲ್ ಟು ಎಷ್ಟು ಬತ್ರಿ, 10. ಇದ ಇಂಟು ಈ ಕಡೆ ಬರ್ಬೇಕಾದ್ರೆ ಡಿವೈಡ್ ಆಗತ್ತೆ. ಹಾಗಿದ್ರೆ ಬಿ ಈಕ್ವಲ್ ಟು ಆನ್ಸರ್ ಎಷ್ಟು ಬರ್ತಾರೆ ನಮ್ದು ಲಾಸ್ಟ್, ಬಿ ಈಕ್ವಲ್ ಟು 2 ಅಲ್ಲಿ 2 5. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಬಿ ಈಕ್ವಲ್ ಟು ಎಷ್ಟು ಬತ್ರಿ, 5 ಅಂತ ಬರುತ್ತೆ. ಹಾಗಿದ್ರೆ ನಮಗೆ ಎಷ್ಟರದ ಆನ್ಸರ್ ಕೇಳಾರ, ಎ ವ್ಯಾಲ್ಯೂ ಬೇಕಾಗಿತ್ತು. ಈಗ ಏನ್ ಮಾಡ್ಬೇಕಂದ್ರಿ, ಎ ಪ್ಲಸ್ ಬಿ ಈಕ್ವಲ್ ಟು ಎಷ್ಟೈತ್ರಿ, 20 ಅಂತ ಐತಿ. ಎ ಪ್ಲಸ್ ಬಿ ಈಕ್ವಲ್ ಟು ಎಷ್ಟೈತಿ, 20 ಅಂತ ಐತಿ. ಹಾಗಿದ್ರೆ ನಾವ್ ಏನ್ ಮಾಡ್ಬೇಕ್ರಿ, ಎ ವ್ಯಾಲ್ಯೂ ಬೇಕಾಯ್ತು, ಬಿ ವ್ಯಾಲ್ಯೂನ ಇದ್ರೊಳಗೆ ಪುಟ್ ಮಾಡ್ರಿ. ಬಿ ಈಕ್ವಲ್ ಟು ಎಷ್ಟೈತಿ, 5 ಅಂತ ಐತಿ. 20 ಇದ್ರ ಎ ಈಕ್ವಲ್ ಟು ಬೇಕಾದ್ರೆ ಏನ್ ಮಾಡ್ಬೇಕು, 20 ಮೈನಸ್ 5. 20 ಮೈನಸ್ 5 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 15 ಅಂತ. 15 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಯಾವ್ದಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಎ ಈಕ್ವಲ್ ಟು 15. ಓಕೆ, ಆಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ, ಮೂರನೇ ಕ್ವಶನ್ ರೀ. ನೋಡ್ರಿ, ಇದು ಏಜ್ ಗೆ ಸಂಬಂಧಪಟ್ಟದ್ರಿ. ಇದು ಬ್ಲಡ್ ರಿಲೇಷನ್, ನಾಟ್ ಏಜ್, ಬ್ಲಡ್ ರಿಲೇಷನ್ ರೀ. ಫಸ್ಟ್ ಏನೈತಂದ್ರೆ ಇಫ್ ಎ ಇಸ್ ದ ಫಾದರ್ ಆಫ್ ಬಿ ಅಂತ ಕೊಟ್ಟ. ಇಫ್ ಎ ಇದ್ದದ ಏನೈತ್ರಿ, ಬಿ ಎ ಫಾದರ್ ದ. ಎ ಇದ್ದವ್ರ ಏನ್ದಾರ ಅಂದ್ರೆ ಬಿ ಎ ಫಾದರ್ ದ. ಆಗಿದ್ರ ಎ ಅನ್ನೋರ ಪುರುಷರಾಗ್ಬೇಕು. ಪುರುಷರಿದ್ದಾರಂದ್ರೆ ಅವ್ರನ್ನ ಚೌಕ್ ಮಾಡ್ಬೇಕು. ಆಮೇಲೆ ಮಹಿಳೆಯರಿದ್ದಾರಂದ್ರೆ ರೌಂಡ್ ಆಗಿ ಗುರ್ತ ಮಾಡ್ಬೇಕು. ಹಾಗಿದ್ರೆ ಈಗ ನೆಕ್ಸ್ಟ್ ಸಿ ಇಸ್ ದ ಸಿಸ್ಟರ್ ಆಫ್ ಬಿ ಅಂತ ಕೊಟ್ಟಾರ. ಸಿ ಇಸ್ ದ ಸಿಸ್ಟರ್ ಆಫ್ ಸಿ ಅಂತ, ಸಿಸ್ಟರ್ ಆಫ್ ಬಿ ಅಂತ ಕೊಟ್ಟಾರ. ಹಾಗಿದ್ರೆ ಸಿ ಅನ್ನೋರು ಏನಾದ್ರು ಸಿಸ್ಟರ್ ಆಫ್ ಬಿ ಅಂತ. ಸಿ ಅನ್ನೋರು ಏನಾದ್ರು ಸಿಸ್ಟರ್ ಆಫ್ ಬಿ ಅಂತ. ಸಿ ಇದ್ದಾರ ಏನಾದ್ರಲ್ಲಿ ಸಿಸ್ಟರ್ ಆಫ್ ಬಿ. ಬಿ ಎ ಸಿಸ್ಟರ್ ಯಾರಂದ್ರೆ ಸಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನ್ ಕೇಳಂದ್ರೆ ವಾಟ್ ಈಸ್ ಸಿ ಈಸ್ ಟು ಎ ಅಂತ ಕೇಳ. ಹಾಗಿದ್ರೆ ಸಿ ಇದ್ದಿದ್ದ ಏಗ ಏನಾಗ್ತೈತಿ ಅಂತ ಕೇಳ. ಏಗ ಏನಾಗುತ್ತೆ ಅಂತ ಕೇಳ. ಎ ಇದ್ದವ್ರು ಏನಂದ್ರಿ, ಮಗದಾನ. ಎ ಎ ಎ ಇದ್ದವ್ ತಂದೆ ಆದಂದ್ರ ಬಿ ನಾವು ಮಗದಾನ. ಬಿ ಇದ್ದಿದ್ದ ಸಿ ಏನಾಗತೈತ್ರಿ, ಸಿಸ್ಟರ್ ಅಂತ ಆಗತ್ರಿ. ಸಿಸ್ಟರ್ ಅಂತ ಸಿ ಇದ್ದಿದ್ ಏನೈತ್ರಿ, ಸಿಸ್ಟರ್ ಅಂತ ಐತಿ. ಹಾಗಿದ್ರ ಎ ಇದೆ ಸಿ ಏನಾಗುತ್ತೆ, ಎ ಇದ್ದವ್ರಿ ಬಿ ಸಿ ಏನಂತ ಕರಿಬಹುದ್ರಿ, ಡಾಟರ್, ಮಗಳು. ಏನ್ರಿ, ಮಗಳು. ಈ ಆಟೋಮೆಟಿಕ್ಲಿ ಬಿ ನು ಮಗದಾನಂದ್ರ ಇವ್ರು ಎರಡು ಮಂದಿ ಅಣ್ಣ ತಂಗಿ ಇದ್ದಿರ್ಬೋದು, ಅಥವಾ ಯಾವ್ದೇ ರಿಲೇಷನ್. ಯಾಕಂದ್ರೆ ಬಿ ಗಂಡು ಹೆಣ್ಣು ಅಂತ ಕೊಟ್ಟಿಲ್ಲ. ಸೊ ಆಟೋಮೆಟಿಕಲಿ ಇವ್ರು ಏನಾಗ್ತಾರಂದ್ರ ಬಿ ಎ ಇದ್ದವ್ರ ಸಿ ಇದ್ದವ್ರು ಎಗೆ ಏನಾಗ್ತಾರಂದ್ರೆ ಮಗಳು ಆತಾರ. ಮಗಳು ಮೀನ್ಸ್ ಡಾಟರ್, GST, ಡಾಟರ್. ಇದ್ರ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್
for this question. Okay, next question. Okay, in the class 30 students, 18 are girls. What is the ratio for the girls to boys? The girls ಮತ್ತೆ boys ratio ಎಷ್ಟು ಕೇಳಿ. ಹಾಗಿದ್ರೆ ನಮ್ ಟೋಟಲ್ ನಂಬರ್ ಆಫ್ ಇದನ್ನ ಎಷ್ಟು ಅದ ರೀ? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? ಟೋಟಲ್ 30 ಇದೆ. ಟೋಟಲ್ ನಂಬರ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 30 ಇದೆ. ಹಾಗಿದ್ರೆ ಇದ್ರ ಗರ್ಲ್ಸ್ ಎಷ್ಟಿದ್ದಾರೆ? ಗರ್ಲ್ಸ್ ಎಷ್ಟು ಜನ ಅದಾರ? 18 ಜನ. ಗರ್ಲ್ಸ್ ಎಷ್ಟು ಜನ ಅದಾರ? 18 ಜನ ಅದಾರ. ಓಕೆ, ಹಾಗಿದ್ರೆ ನಮಗೀಗ ನಾವು ಬಾಯ್ಸ್ ಫೈಂಡ್ ಔಟ್ ಮಾಡ್ಬೇಕು. ಯಾರು ಫೈಂಡ್ ಔಟ್ ಮಾಡ್ಬೇಕ್ರಿ? ಬಾಯ್ಸ್. ಗೊತ್ತಿಲ್ಲ, ಕ್ವಶನ್ ಬಗ್ಗೆ. ಈಗ ಟೋಟಲ್ ನಂಬರ್ ಆಫ್ ಎಷ್ಟು ಅದಾರ್ರಿ? 30 ಜನ ಅದಾರು. 30ದಾಗ ಗರ್ಲ್ಸ್ ಎಷ್ಟು ಜನ ಅದಾರ್ರಿ? 18 ಜನನ್ನ ಮೈನಸ್ ಮಾಡ್ರೆ ನಮ್ಗ ಬಾಯ್ಸ್ ವ್ಯಾಲ್ಯೂ ಸಿಗುತ್ತೆ. ಹಾಗಿದ್ರೆ 30ರಾಗ 18 ಕಳೆದ್ರೆ ಎಷ್ಟಾಯ್ತ್ರಿ? 12. ಹಾಗಿದ್ರೆ ಟೋಟಲ್ ಬಾಯ್ಸ್ ಇರುವಂತ ಸಂಖ್ಯೆ ಎಷ್ಟಾಯ್ತ್ರಿ? 12 ಜನ. 12 ಜನ ಬಾಯ್ಸ್. ಈಗ ನಮ್ಗೆ ರೇಷಿಯೋ ಎತ್ರ ಕೇಳೋದು ಗರ್ಲ್ಸ್ ಮತ್ತು ಬಾಯ್ಸ್ ರೇಷಿಯೋ ಕೇಳೋದು. ಗರ್ಲ್ಸ್ ಮತ್ತು ಬಾಯ್ಸ್ ರೇಷಿಯೋ ಕೇಳ. ಗರ್ಲ್ಸ್ ಮತ್ತು ಬಾಯ್ಸ್ ರೇಷಿಯೋ ಕೇಳ. ಹಾಗಿದ್ರೆ ಗರ್ಲ್ಸ್ ಎಷ್ಟು ಜನ ಅದಾರಿ? ಟೋಟಲ್ 18 ಜನ ಅದಾರ. ಹಾಗಿದ್ರೆ ಬಾಯ್ಸ್ ಎಷ್ಟು ಜನ ಅದಾರಿ? ಆನ್ಸರ್ ಬಂದೈತಿ 12. ಹಾಗಿದ್ರೆ ಕಟ್ತಾ ಹೊಡ್ಬಿಡ್ರಿ. ಎಷ್ಟು ಹೊಡಿತೀರಿ? 6 ಹೊಡ್ಬಿಡ್ರಿ. ಡೈರೆಕ್ಟ್ 6 3 18, 6 2 12, 6 2 12, 3:2. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಒಮ್ಮೆ ಬಾಯ್ಸ್ ಗರ್ಲ್ಸ್ ಕೇಳ್ತಾರ ಅಥವಾ ಗರ್ಲ್ಸ್ ಬಾಯ್ಸ್ ಕೇಳ್ತಾರ, ನೀವು ಎರಡು ಕಂಪೇರ್ ಮಾಡ್ಕೋಬಾರ್ದು. ಇಲ್ಲಿ ಕ್ವಶನ್ ದಾಗ ಯಾವ ತರ ಕೇಳ್ತಾರಲ್ಲ ನಾವು ಆ ತರ ಸೊಲ್ಯೂಷನ್ ಅನ್ನು ಬಿಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಬಾಯ್ಸ್ ಫಸ್ಟ್ ಕೇಳಿ ಆಮೇಲೆ ಗರ್ಲ್ಸ್ ಕೇಳಿದ್ರು ಬಾಯ್ಸ್ ಅಂಡ್ ಗರ್ಲ್ಸ್ ರೇಷಿಯೋ ಕೇಳಿದ್ರೆ ಅವಾಗ 2:3 ಆಗುತ್ತೆ ಆನ್ಸರ್. 2:3 ಆಗುತ್ತೆ. ಬಟ್ ಈಗ ನಮಗೆ ಏನ್ ಕೇಳ್ಯಾರ? ಗರ್ಲ್ಸ್ ಮತ್ತು ಬಾಯ್ಸ್ ಕೇಳ್ತಾರೆ. ಫಸ್ಟ್ ಯಾವ್ದು ಕೇಳ್ತಾರಲ್ಲ ಅದನ್ನ ಅಬ್ಸರ್ವ್ ಮಾಡಿ. ಓಕೆ ಓಕೆ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 5. ಓಕೆ, ಇಲ್ಲಿ ಏನ್ ಕೇಳಿದ್ರೆ ಆಲ್ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್ ಅಂತ ಕೊಟ್ಟಾರ. ಏನ್ರಿ ಇವೆಲ್ಲ ಯಾವ ಕಾಲಮ್ ರೀ? ಕ್ಯಾಟ್ಸ್. ಆಲ್ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್ ಅಂತ ಕೊಟ್ಟಾರ. ಆಲ್ ಕ್ಯಾಟ್ಸ್ ಆರ್, ಇದು ಯಾವ ಕಾಲಮ್ ಅಂದ್ರೆ ಮ್ಯಾಮಲ್ಸ್. ಆಲ್ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್ ಅಂತ ಕೊಟ್ಟಾರ. ಆಲ್ ಕ್ಯಾಟ್ಸ್ ಆರ್ ಮ್ಯಾಮಲ್ಸ್. ಇದು ಯಾವ ಕಾಲಮ್ ರೀ? ಮ್ಯಾಮಲ್ಸ್ ಕಾಲಮ್. ಇದು ಮ್ಯಾಮಲ್ಸ್ ಕಾಲಮ್. ನೆಕ್ಸ್ಟ್ ಏನ್ ಕೊಟ್ಟಾರ್ರಿ? ಸಮ್ ಮ್ಯಾಮಲ್ಸ್ ಆರ್ ಡಾಗ್ಸ್ ಅಂತ ಕೊಟ್ಟಾರ. ಸಮ್ ಮ್ಯಾಮಲ್ಸ್ ಆರ್ ಡಾಗ್ಸ್ ಅಂತ ಕೊಟ್ಟಾರ. ಸಮ್ ಮ್ಯಾಮಲ್ಸ್ ಆರ್ ಡಾಗ್ಸ್ ಅಂತ ಕೊಟ್ಟಾರ. ಓಕೆ, ನಮ್ ಕನ್ಕ್ಲೂಷನ್ ದಾಗ ಏನ್ ಕೇಳಿದ್ರೆ ಸಮ್ ಕ್ಯಾಟ್ಸ್ ಆರ್ ಡಾಗ್ಸ್ ಅಂತ ಕೇಳಿದಾರೆ. ಸಮ್ ಕ್ಯಾಟ್ಸ್ ಅನ್ನೋದು ಎಲ್ಲಿತ್ರಿ? ಇಲ್ಲಿ ಕಾಲಮ್ ಐತಿ. ಕ್ಯಾಟ್ಸ್ ಅನ್ನೋ ಕಾಲಮ್ ಇಲ್ಲಿ ಐತಿ. ಡಾಗ್ಸ್ ಅನ್ನೋ ಕಾಲಮ್ ಇಲ್ಲಿ ಐತ್ರಿ, ಇಲ್ಲಿ ಐತಿ. ಕ್ಯಾಟ್ಸ್ ಮತ್ತು ಮ್ಯಾಮಲ್ಸ್ ಏನ ಸಂಬಂಧ ಐತೆನ? ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಸೊ ಹಾಗಿದ್ರೆ ಇದು ಕೊಟ್ಟಂತ ಆನ್ಸರ್ ಟ್ರೂ ಇತ್ತು, ಫಾಲ್ಸ್ ಇತ್ತು, ಕೆನಾಟ್ ಬಿ ಡಿಟರ್ಮೈಂಡ್ ನನ್. ಹಾಗಿದ್ರೆ ಇದು ಆನ್ಸರ್ ಏನೈತಿ? ಫಾಲ್ಸ್ ಐತಿ, ತಪ್ಪೈತಿ. ಇವ್ರು ಹೇಳಿದ್ದು ಏನಿದ್ರಿ? ತಪ್ಪೈತಿ. ಇಲ್ಲಿ ಏನಂದ್ರೆ ಕ್ಯಾಟ್ಸ್ ನೋಡ್ರೆ ಇಲ್ಲಿ ಐತಿ, ಡಾಗ್ಸ್ ನೋಡ್ರೆ ಇಲ್ಲಿ. ಇವೆರಡು ಕೂಡ ನಾವೇನ್ ಮಾಡಕ್ ಬರಲ್ಲ, ಕಂಪೇರ್ ಮಾಡಕ್ ಬರಲ್ಲ. ಸೊ ಏನಂದ್ರೆ ಡಿಫ್ರೆನ್ಸ್ ಐತ್ರಿ, ಎರಡಕ್ಕೂ ಕನೆಕ್ಷನ್ ಇಲ್ಲ. ಸೊ ಹಾಗಿದ್ರೆ ಇದು ಆನ್ಸರ್ ಏನಿತ್ತು ಅಂತ ಫಾಲ್ಸ್ ಐತಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ಈ ಟೋಟಲ್ ಆಗಿರಿ 10 ಸ್ಟೂಡೆಂಟ್ಸ್ ಇನ್ ಮ್ಯಾಥ್ಸ್ ಅದರಿ, ಆಮೇಲೆ 12 ಸ್ಟೂಡೆಂಟ್ಸ್ ಇನ್ ಸೈನ್ಸ್ ಅಂತ ಬಹುತ್ 15 ಜನ ಸ್ಟಡಿ ಮಾಡ್ತಾರಂತಾರಿ. ಹೌ ಮೆನಿ ಸ್ಟಡೀಸ್ ಓನ್ಲಿ ಇನ್ ಮ್ಯಾಥ್ಸ್ ಅದ ಕೇಳಿ. ಓಕೆ, ಇಲ್ಲಿ ನೋಡ್ರಿ, ಮ್ಯಾಥ್ಸ್ ಸ್ಟಡಿ ಮಾಡೋರ ಮತ್ತು ಸೈನ್ಸ್ ಸ್ಟಡಿ ಮಾಡೋರ. ಇವ್ರ್ಯಾರ್ರಿ? ಮ್ಯಾಥ್ಸ್ ಸ್ಟಡಿ ಮಾಡೋರ, ಇವ್ರ ಸೈನ್ಸ್ ಸ್ಟಡಿ ಮಾಡಿ. ಮ್ಯಾಥ್ಸ್ ಮತ್ತೆ ಸೈನ್ಸ್ ಸ್ಟಡಿ ಮಾಡೋರು. ಓಕೆ, ಆಗಿದ್ರೆ ನಮ್ಗೆ ಟೋಟಲ್ ಎರಡು ಮ್ಯಾಥ್ಸ್ ಮತ್ತು ಸೈನ್ಸ್ ಬಹುತ್ ಎರಡು ಸ್ಟಡಿ ಮಾಡೋರು ಎಷ್ಟು ಜನ ಅದಾರ? 5 ಜನ ಅದಾರ. ಎರಡು ಮಂದಿ ಸ್ಟಡಿ ಮಾಡೋರು ಎಷ್ಟು ಜನ ಅದಾರ? 5 ಜನ ಅದಾರ. ಹಾಗಿದ್ರೆ ಟೋಟಲ್ ಮ್ಯಾಥ್ಸ್ ಅನ್ನ ಸ್ಟಡಿ ಮಾಡೋರು ಎಷ್ಟು ಜನ ಅದಾರ್ರಿ? 10 ಜನ ಅದಾರ. ಎಷ್ಟು ಜನ ಅದಾರ? 10 ಜನ ಅದಾರ. ಈ 10 ಜನದಾಗ ಆಲ್ರೆಡಿ 5 ಜನ ಇಲ್ಲಿದ್ದಾರೆ. ಆಲ್ರೆಡಿ 5 ಜನ ಇಲ್ಲಿ ತಗೊಂಡೇವು. ಹಾಗಿದ್ರೆ 10ರಾಗ 5 ಕಳೆದ್ರೆ ಇನ್ನು ಎಷ್ಟು ಜನ ಉಳಿದ್ರೆ? 5 ಜನ. ಕರೆಕ್ಟ್. ಈಗ 10 ಜನದಾಗ ಆಲ್ರೆಡಿ 5 ಜನ ಇಲ್ಲಿದಾರ. ಸೊ ಇನ್ನು ಎಷ್ಟು ಜನ ಉಳಿದ್ರೆ? ಇನ್ನು 5 ಜನ ಇಲ್ಲಿ ಬರೋದು. ಓಕೆ, ನೆಕ್ಸ್ಟ್ ಈಗ ಟೋಟಲ್ ಆಗಿ ಸೈನ್ಸ್ ಮಾಡೋರು ಎಷ್ಟು ಜನ ಅದಾರ್ರಿ? 12 ಜನ ಅದಾರ. 12 ಜನ ಅದಾರ. ಓಕೆ, ಈ 12ರಾಗ್ರಿ ಆಲ್ರೆಡಿ 5 ಜನ ಅದಾರ. ಹಾಗಿದ್ರೆ ಇನ್ನೇ ಎಷ್ಟು ಜನ ಉಳಿದ್ರು? ಇನ್ನು 7 ಜನ ಉಳಿದ್ರು. ಇನ್ನು ಎಷ್ಟು ಜನ ಉಳಿದ್ರೆ? 7 ಜನ ಸೈನ್ಸ್ ಮಾಡೋರು.
ಹಾಗಿದ್ರೆ ನಮ್ಮ ಕ್ವಶನ್ ಏನ್ ಕೇಳಿದ್ರೆ ಹೌ ಮೆನಿ ಸ್ಟಡಿ ಓನ್ಲಿ ಮ್ಯಾಥ್ಸ್ ಅದಕ್ಕೆ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಸ್ಟಡಿ ಓನ್ಲಿ ಮ್ಯಾಥ್ಸ್ ಅದಕ್ಕೆ ಓನ್ಲಿ ಮ್ಯಾಥ್ಸ್ ದಾಗ ಎಷ್ಟು ಜನ ಸ್ಟಡಿ ಮಾಡ್ತಾರೋ ಅಂತ ಕೇಳಿದ. ಹಾಗಿದ್ರೆ ಮ್ಯಾಥ್ಸ್ ದಾಗ ಓನ್ಲಿ ಸ್ಟಡಿ ಮಾಡೋರು ಎಷ್ಟು ಜನ ಅಂದ್ರೆ 5 ಜನರು ಮಾತ್ರ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಎ. ಓಕೆ, ಫಾರ್ ಎಕ್ಸಾಂಪಲ್ ಸ್ಟಡಿ ಇನ್ ಓನ್ಲಿ ಸೈನ್ಸ್ ಅದಕ್ಕೆ ಏನಂದ್ರೆ ಓನ್ಲಿ 7 ಜನ. ಓಕೆ, ಫಾರ್ ಎಕ್ಸಾಂಪಲ್ ಟೋಟಲ್ ಎಲ್ಲ ಸ್ಟಡಿ ಮಾಡೋರು ಎಷ್ಟು ಜನ ಅದಾರ ಅಂತ ಕೇಳಿದ್ರೆ 5 5 10 ಪ್ಲಸ್ 7 17 ಜನ. ಎಷ್ಟು ಜನ? 17 ಜನ. ಹಾಗಿದ್ರೆ ಎರಡು ಅನ್ನ ಸ್ಟಡಿ ಮಾಡೋರು ಎಷ್ಟು ಜನ ಆದ್ರಿ? 5 ಜನ. ಎರಡು ಅನ್ನ ಸ್ಟಡಿ ಮಾಡೋರು ಟೋಟಲ್ ಆಗಿ ಎಲ್ಲಾ ಕೂಡ ಕೇಳಿದ್ರಂದ್ರೆ 17 ಜನ. ಓನ್ಲಿ ಸೈನ್ಸ್ ಅನ್ನ ಕೇಳಿದ್ರೆ 7 ಜನ. ಓನ್ಲಿ ಮ್ಯಾಥ್ಸ್ ಅನ್ನ ಕೇಳಿದ್ರೆ 5 ಜನ. ಓನ್ಲಿ ಮ್ಯಾಥ್ಸ್ ಅನ್ನ ಕೇಳಿದ್ರೆ 5 ಜನ. ಓಕೆ, ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಸೋನು ವಾಲ್ಕ್ 5 ಮೀಟರ್ ಇನ್ ನಾರ್ತ್ ಅಂತ ಅಂದಾರ. ಏನ್ರಿ? ಸೋನು ಅನ್ನೋರ ಏನ್ ಮಾಡತ್ತ ಅಂದ್ರೆ ನಾರ್ತ್ ಕಡೆ 5 ಮೀಟರ್ ನಡ್ಕೋತ ಹೊಂಟಾರ. ಓಕೆ, ಇಲ್ಲಿ ನೋಡ್ರಿ, ಇದು ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. ಇದ್ಯಾವುದು? ಪೂರ್ವ ರೀ, ಇದು ಪಶ್ಚಿಮ, ದಕ್ಷಿಣ, ಇದು ಉತ್ತರ. ಕರೆಕ್ಟ್ ರೀ. ಪೂರ್ವ, ಪಶ್ಚಿಮ, ಸೌತ್. ಇದು ಇದು ಉತ್ತರ, ಇದು ದಕ್ಷಿಣ. ಉತ್ತರ, ದಕ್ಷಿಣ, ನಾರ್ತ್ ಅಂಡ್ ಸೌತ್. ಓಕೆ, ಈಗ ಏನ್ ಮಾಡತಾರ ಅಂದ್ರ 5 ಮೀಟರ್ ನಾರ್ತ್ ಕಡೆ ನಡ್ಕೋತ ಹೊಂಟಾರ. ಫಸ್ಟ್ ಏನ್ ಮಾಡ್ಯಾರ, ಇಲ್ಲಿ ಬಿಂದುವಿಂದ ಸ್ಟಾರ್ಟ್ ಮಾಡತ್ತಾರ. ಈ ಬಿಂದುವಿಂದ ಏನ್ ಮಾಡ್ಯಾರ, 5 ಮೀಟರ್ ನಡ್ಕೋತ ಹೊಂಟಾರ. 5 ಮೀಟರ್ ಈ ಕಡೆ ಹೊಂಟಾರ, ನಾರ್ತ್ ಸೈಡ್ ಹೊಂಟಾರ. ಎಷ್ಟು ಮೀಟರ್ ಹೋದ್ರಿ? 5 ಮೀಟರ್ ನಾರ್ತ್ ಕಡೆ ನಡೆದ. 5 ಮೀಟರ್ ನಾರ್ತ್ ಕಡೆ ನಡೆದ. ಓಕೆ, ನೆಕ್ಸ್ಟ್ ಇದಾದ ನಂತರ ಏನ್ ಮಾಡ್ತಾರೆ? ನೆಕ್ಸ್ಟ್ ಟರ್ನ್ ಲೆಫ್ಟ್ ಅತ್ತೆ. ಹಾಗಿದ್ರೆ ನಮ್ದ ಈಚೆಗಡೆ ಸೈಡ್ ಬಂತಂದ್ರೆ ರೈಟ್ ಆಗುತ್ತೆ, ಈಚೆಗಡೆ ಸೈಡ್ ಬಂದ್ರೆ ಲೆಫ್ಟ್ ಸೈಡ್ ಆಗುತ್ತೆ. ನಾವ್ ಈ ಕಡೆ ನಡ್ಕೋತ ಹೊಂಟಿದೇವ್ ಅಂದ್ರೆ ನಮ್ದು ಲೆಫ್ಟ್ ಸೈಡ್ ಯಾವ್ದಾಗುತ್ತೆ ಅಂದ್ರೆ ಇದಾಗುತ್ತೆ. ಲೆಫ್ಟ್ ಸೈಡ್ ಎಷ್ಟು ನಡ್ಕೋತ ಹೋಗ್ಯಾರ ಅವ್ರು? 10 ಮೀಟರ್ ನಡೆದು. ಎಷ್ಟು? 10 ಮೀಟರ್ ನಡ್ಕೋತ ಲೆಫ್ಟ್ 10 ಮೀಟರ್ ನಡೆದ. ಅದೇ ರೀತಿ ಮತ್ತೇನ್ ಮಾಡ್ಯಾರ ಅಂದ್ರೆ 20 ಮೀಟರ್ ರೈಟ್ ಸೈಡ್ ತರ. ಓಕೆ, ನಾವ ಈ ಕಡೆಯಿಂದ ನಡ್ಕೋತ ಹೊಂಟೇವ್ ಅಂದ್ರಿ, ಇದು ನಮ್ ರೈಟ್ ಸೈಡ್ ಆಗುತ್ತೆ, ಇದು ನಮ್ ಲೆಫ್ಟ್ ಸೈಡ್ ಆಗುತ್ತೆ. ಇಲ್ಲ, ಹಾಗಿದ್ರೆ ರೈಟ್ ಸೈಡ್ ಎಷ್ಟು ನಡೆದಾರ ಅಂದ್ರೆ ಅವ್ರ 20 ಮೀಟರ್ ನಡೆದ. ಎಷ್ಟ್ರಿ? 20 ಮೀಟರ್ ನಡೆದ. ರೈಟ್ ಸೈಡ್ ಎಷ್ಟು ನಡೆದಾರ? 20 ಮೀಟರ್ ನಡೆದಾರ. ಆಮೇಲೆ ನೆಕ್ಸ್ಟ್ ಮತ್ತೆ ಇಲ್ಲಿಂದ ಏನ್ ಮಾಡೋದು? ಮತ್ತೆ ರೈಟ್ 10 ಮೀಟರ್ ನಡೆದ. ರೈಟ್ ಈಗ ಈ ಕಡೆಯಿಂದ ಹಿಂಗ್ ಹೊಂಟಿದೇವ್ ಅಂದ್ರೆ ಇದು ನಮ್ ರೈಟ್ ಆಗುತ್ತೆ, ಇದು ನಮ್ ಲೆಫ್ಟ್ ಆಗುತ್ತೆ. ಇದರ ರೈಟ್ ಮತ್ತೆ ಎಷ್ಟು ನಡೆದಾರ ಅಂದ್ರೆ 10 ಮೀಟರ್ ನಡೆದ. ರೈಟ್ ಎಷ್ಟು ನಡೆದಾರ? 10 ಮೀಟರ್ ನಡೆದಾರ. ಓಕೆ, ನೆಕ್ಸ್ಟ್ ಆಗಿದ್ರ ನಮಗ್ ಕ್ವಶನ್ ಏನಕ್ಕಂದ್ರ ಡಿಸ್ಟನ್ಸ್ ಫ್ರಮ್ ಸ್ಟಾರ್ಟಿಂಗ್ ಅಂತ ಕೊಟ್ಟಾರ. ಸ್ಟಾರ್ಟ್ ದಿಂದ ಎಷ್ಟು ಕಿಲೋಮೀಟರ್ ನಡೆದ್ರು? ಸ್ಟಾರ್ಟಿಂಗ್ ಇಲ್ಲಿಂದ ಸ್ಟಾರ್ಟ್ ಮಾಡಿರೋ ಅವ್ರ, ಇಲ್ಲಿಂದ ಸ್ಟಾರ್ಟ್ ಮಾಡಿರೋ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರ ಎಷ್ಟು ಮೀಟರ್ ನಡೆದಂಗ ಐತ್ರಿ ಟೋಟಲ್ ಆಗಿ? ಇದು 5 ಮೀಟರ್ ಪ್ಲಸ್ ಇತರ ಡಿಸ್ಟೆನ್ಸ್ ಗೊತ್ತಬೇಕಲ್ರಿ. ಇಲ್ಲಿ ಎಷ್ಟು ಇರುತ್ತಲ್ಲ ಇಲ್ಲಿಂದ ಇಲ್ಲಿಸ್ತಾನ, ಸೇಮ್ ಇಲ್ಲಿಂದ ಇದು ಎಷ್ಟು ಇರುತ್ತಲ್ಲ ಇದು ಕೂಡ ಅಷ್ಟೇ ಇರುತ್ತೆ. ಇದು ಕೂಡ ಎಷ್ಟಿರುತ್ತೆ? 20 ಮೀಟರ್ ಇರುತ್ತೆ. ಹಾಗಿದ್ರೆ ಈಗ 5 + 20 ಮೀಟರ್, 5 + 20 ಮೀಟರ್ ಎಷ್ಟೈತೆ ಟೋಟಲ್ ಆಗಿ ಇಲ್ಲಿಂದ ಇಲ್ಲಿಸ್ತಾನ? 25 ಮೀಟರ್ ಡಿಸ್ಟೆನ್ಸ್ ನಡೆದವ. ಎಷ್ಟು ಮೀಟರ್ ರೀ? 25. ಓಕೆ, ಎಷ್ಟ್ರಿ? 25 ಮೀಟರ್. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಸಿ. 25 ಮೀಟರ್ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ರೀ ಕ್ವಶನ್ ನಂಬರ್ 8. ಇನ್ ದ ಕೋಡ್ ಲ್ಯಾಂಗ್ವೇಜ್ ರೋಸ್ ಇಸ್ ರಿಟರ್ನ್ as URVH ಅಂತ ಕೊಟ್ಟಾರ. ದೆನ್ LI ಈಕ್ವಲ್ ಟು ವಾಟ್ ಅದಕ್ಕೆ ಏನ್ ಬರೀಬಹುದು ಅಂತ. ಓಕೆ, ಇಲ್ಲಿ ಏನಿದ್ರಿ? ROSC. ರೋಸ್ ಅನ್ನ ಯಾವ ತರ ಬರ್ದಾರ ಅವ್ರ? URVH ಅಂತ ಬರ್ದಾರ. URVH. ಇಲ್ಲಿ ಏನ್ ಮಾಡ್ಯಾರ್ರಿ? ಇಲ್ಲಿಂದ ಇಲ್ಲಿಗೆ ಏನೈತಿ? ಇಲ್ಲಿಂದ ಇದು ಹೆಂಗೈತಿ? ಇದು ಹೆಂಗೈತಿ? ಕನೆಕ್ಷನ್ ನೋಡ್ಬೇಕು. ಓಕೆ, ಆರ್ ಆಯ್ತು. RSTU ಏನ್ ಮಾಡ್ಯಾರ ಅಂದ್ರೆ ಇಲ್ಲಿ ಯು ಮಾಡ್ಯಾರ. ಆರ್ ಇದ್ದಿದ್ ಯು ಆಗೈತೆ ಅಂದ್ರೆ ಇಲ್ಲಿ +3 ಮಾಡ್ಯಾರ ನೋಡಿ, +3. ನೆಕ್ಸ್ಟ್ ಓದಿಂದ ಆರ್ಕ್ LMNO PQR ಇಲ್ಲೂ ಕೂಡ ಏನ್ ಮಾಡ್ಯಾರ್ರಿ? +3 ಅನ್ನ ಮಾಡ್ಯಾರ. ಇಲ್ಲೂ ಕೂಡ ಏನ್ ಮಾಡ್ಯಾರ್ರಿ? +3 ಅನ್ನ ಮಾಡ್ಯಾರ. ನೆಕ್ಸ್ಟ್ ಅದೇ ರೀತಿ ಎಸ್ ದಿಂದನೂ ಕೂಡ ಫಿಗೆ ಏನ್ ಮಾಡ್ಯಾರ್ರಿ? +3 ಮಾಡ್ಯಾರ. TUV. ನೆಕ್ಸ್ಟ್ ಇ ದಿಂದ ಎಚ್ ಇಲ್ಲೂ ಕೂಡ ಏನ್ ಮಾಡ್ಯಾರ? +3 ಮಾಡ್ಯಾರ. EFGH ಇಲ್ಲೂ ಕೂಡ ಏನ್ ಮಾಡ್ಯಾರ? +3 +3 +3 ಮಾಡ್ಯಾರ. +3 ಮಾಡ್ಯಾರ ಏನ್ ಬರುತ್ತೆ? URVH ಅಂತ ಬರುತ್ತೆ. ಓಕೆ, ನಮಗೆ ಎತ್ತರದ ಕೇಳ್ಯಾರ ಈಗಂದ್ರೆ ಈಗ LILY ನಾವ್ ಏನ್ ಮಾಡ್ಬೇಕ್ರಿ? ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಹಾಗಿದ್ರೆ LILY. ಓಕೆ, ಎಲ್ ದಿಂದ +3 ಮಾಡಿದ್ರೆ ಏನ್ ಬರುತ್ತೆ? LMNO
ಫಸ್ಟ್ ಏನ್ ಬರುತ್ತ ಓ ಅಂತ ಬರುತ್ತ. ಆಪ್ಷನ್ ಎದಾಗೂ ಐತಿ, ಬಿ ದಾಗೂ ಐತಿ, ಸಿ ದಾಗೂ ಐತಿ, ಡಿ ದಾಗೂ ಐತಿ. ಓಕೆ ನೆಕ್ಸ್ಟ್ ನೋಡ್ರಿ, ಆ ಇದ್ದು ಓ ಮಾಡ್ಬೇಕು, ಆ ಇದ್ದು +3 ಮಾಡ್ಬೇಕು. ಐ ಐ ಜಿ ಎಚ್ ಐ ಜೆ ಕೆ ಎಲ್ ನೋಡ್ರಿ. ಆ ನಂತರ +3 ಮಾಡಿದ್ರೆ ಏನ್ ಬರುತ್ತಂದ್ರೆ ಎಲ್ ಅಂತ ಬರುತ್ತೆ. ಇಲ್ಲಿ +3 ಮಾಡ್ಬೇಕು, ಐ ಜೆ ಕೆ ಎಲ್ ಜೆ ಕೆ ಎಲ್ +3 ಜೆ ಕೆ ಎಲ್ ಮಾಡಿದ್ರೆ ಏನಾಗುತ್ತೆ +3. ಓಕೆ ನೆಕ್ಸ್ಟ್ ಎಲ್ ದಿಂದ ಮತ್ತೇನ್ ಮಾಡ್ಬೇಕ್ರಿ +3 ಅನ್ನು ಮಾಡ್ಬೇಕು. ಎಲ್ ದಿಂದ ಮತ್ತೇನ್ ಮಾಡ್ಬೇಕ್ರಿ +3 ಮಾಡ್ಬೇಕು. ಹಾಗಿದ್ರೆ ಎಲ್ ಅನ್ನ +3 ಮಾಡಿದ್ರೆ ಮತ್ತೇನ್ ಬರುತ್ತೆ ಎಲ್ ಎಂ ಎನ್ ಓ ಎಲ್ ಎಂ ಎನ್ ಓ ಎಲ್ ಎಂ ಎನ್ +3. ನೆಕ್ಸ್ಟ್ ಈಗ ವಾಯ್ ದಿಂದ ಮತ್ತೇನ್ ಮಾಡ್ಬೇಕ್ರಿ ಇಲ್ಲಿಯೂ ಕೂಡ +3 ಅನ್ನು ಮಾಡ್ಬೇಕು. ವಾಯ್ ನೋಡ್ರಿ ಲಾಸ್ಟ್ ಎಂಡ್ಗೆ ಬಂದೈತಿ. ಎಂಡ್ಗೆ ಬಂದ್ರೆ ಮತ್ತೆ ಎ ದಿಂದ ಸ್ಟಾರ್ಟ್ ಮಾಡ್ಕೊಳ್ರಿ. ಈಗ ಏನಾಗಿದ್ರಿ ವಾಯ್ ಜೆಡ್ ಎ ಬಿ. ನೆಕ್ಸ್ಟ್ ನೋಡ್ರಿ ವಾಯ್ ಆಯ್ತಾ, ನೆಕ್ಸ್ಟ್ ಜೆಡ್ ಎ ಬಿ ಓ ಎಲ್ ಓ ಬಿ. ಓ ಎಲ್ ಓ ಬಿ ಅಲ್ಲಿ ಅಂತಂದ್ರೆ ಆಪ್ಷನ್ ಡಿ ದಾಗೈತಿ. ಇದ್ರ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ವಾಯ್ ಆದ ನಂತರ ನೆಕ್ಸ್ಟ್ ಜೆಡ್ ಬರುತ್ತೆ, ಮತ್ತೆ ಎ ದಿಂದ ಸ್ಟಾರ್ಟ್ ಮಾಡ್ಬೇಕು. ರೈಟ್ ಆನ್ಸರ್ ಆಪ್ಷನ್ ಡಿ. ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಫ್ 4 into 3 = 25 ಅಂತ ಕೊಟ್ಟಾರ. ಇಫ್ 4 into 3 = 25 ಅಂತ ಕೊಟ್ಟಾರ. ನೆಕ್ಸ್ಟ್ 5 into 4 = ಎಷ್ಟು ಕೊಟ್ಟಾರ 41 ಅಂತ ಕೊಟ್ಟಾರ. ನೆಕ್ಸ್ಟ್ 6 into 5 = ಏನೈತಿ ಕ್ವಶನ್ ಮಾರ್ಕ್ ಅಂತ. ಓಕೆ ಇಲ್ಲಿ 25 ಬರ್ಬೇಕಂದ್ರೆ ಇಲ್ಲಿ ಏನೇನ್ ಮಾಡ್ಯಾರ್ರಿ, ಇಲ್ಲಿ ಏನ್ ಮಾಡ್ಯಾರ ಅಂದ್ರಿ ಫಸ್ಟ್ ಏನ್ ಮಾಡ್ಯಾರ 4 into 3 ಐತಲ್ಲಿ 4 ಸ್ಕ್ವೇರ್ ಮಾಡ್ಯಾರ +3 ಸ್ಕ್ವೇರ್ 4 ಸ್ಕ್ವೇರ್ +3 ಸ್ಕ್ವೇರ್. ಹಾಗಿದ್ರೆ 4 ಸ್ಕ್ವೇರ್ ಎಷ್ಟ್ರಿ 16 +3 ಸ್ಕ್ವೇರ್ ಎಷ್ಟಂದ್ರೆ 9. 16 + 9 ಎಷ್ಟಂದ್ರೆ 20. 16 + 9 ಎಷ್ಟಂದ್ರೆ 25. ಅದೇ ರೀತಿ ಈಗ ನೋಡ್ರಿ 5 ಸ್ಕ್ವೇರ್ ಫಸ್ಟ್ ಏನ್ ಮಾಡ್ಬೇಕ್ರಿ 5 ಸ್ಕ್ವೇರ್ +4 ಸ್ಕ್ವೇರ್. 5 ಸ್ಕ್ವೇರ್ ಎಷ್ಟಂದ್ರೆ 25 +4 ಸ್ಕ್ವೇರ್ ಎಷ್ಟಂದ್ರೆ 16. 25 + 16 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 41 ಅಂತ. 41 ನಮಗೆ ಈಗ ನೆಕ್ಸ್ಟ್ 6 into 5 6 ಸ್ಕ್ವೇರ್ into 5 ಸ್ಕ್ವೇರ್ 6 ಸ್ಕ್ವೇರ್ into 5 ಸ್ಕ್ವೇರ್. ಹಾಗಿದ್ರೆ 6 ಸ್ಕ್ವೇರ್ ಎಷ್ಟ್ರಿ 36 ಪ್ಲಸ್ 5ರವರೆಗೆ ಎಷ್ಟ್ರಿ 25. 5ರವರೆಗೆ ಎಷ್ಟು 25. ಹಾಗಿದ್ರೆ ಇವೆರಡು ಕೂಡಿಸಿರೋ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 71. 5 6 11 3 2 5 1 3 6 5 11 ರೀ. ಸಾರಿ 6 5 11 ಒಂದ್ ಕೈಲ. ನೆಕ್ಸ್ಟ್ 3 3 3 2 5 1 6 61 ರೀ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ 61. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 10 ಲಾಸ್ಟ್ ಕ್ವಶನ್ ರೀ. ಇಫ್ ಇಲ್ಲಿ ಏನೈತ್ರಿ ಕೊಟ್ಟಂತ ಇಕ್ವೇಶನ್ ಏನೈತಿ 8 - 6 × 2 ಅಂತ ಐತಿ ಈಕ್ವಲ್ ಟು ಏನ್ ಬರ್ತೈತಿ ನಾವು ಕಂಡುಹಿಡಿಬೇಕು. 8 - 6 8 - 6. ಓಕೆ ಇಲ್ಲಿ ಏನ್ ಕೊಟ್ಟಾರಿ ಫಸ್ಟ್ ಪ್ಲಸ್ ಇದ್ದಿದ್ದನ್ನ ಇಂಟು ಐ ಕನ್ವರ್ಟ್ ಮಾಡ್ಬೇಕು. ಪ್ಲಸ್ ಇದ್ದಿದ್ದನ್ನ ಇಂಟು ಐ ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮೈನಸ್ ಇದ್ದಿದ್ದನ್ನ ಏನ್ ಮಾಡ್ಬೇಕು ಕನ್ವರ್ಟ್ ಆಗಿ ಪ್ಲಸ್ ಅಂತ ಮಾಡ್ಬೇಕು. ನೆಕ್ಸ್ಟ್ ಇಂಟು ಇದ್ದಿದ್ದನ್ನ ಏನ್ ಮಾಡ್ಬೇಕು ಮೈನಸ್ ಅಂತ ಮಾಡ್ಬೇಕು. ನೆಕ್ಸ್ಟ್ ಡಿವೈಡ್ ಇದ್ದಿದ್ದನ್ನ ಡಿವೈಡ್ ಹೆಂಗಿದ್ದಾನೆ ಸೇಮ್ ತಂಗ. ಓಕೆ ನಮಗೆ ಏನೈತ್ರಿ ಗಂಟೆ ಹೆಂಗಿದೆ ಬರ್ತೀನಿ. ಮೈನಸ್ ಇದ್ದಿದ್ದು ಏನ್ ಚೇಂಜ್ ಮಾಡ್ಬೇಕು ಪ್ಲಸ್ ಅಂತ ಚೇಂಜ್ ಮಾಡ್ಬೇಕು. ನೆಕ್ಸ್ಟ್ 6 ಇಂಟು ಇದ್ದಿದ್ದನ್ನ ಏನ್ ಚೇಂಜ್ ಮಾಡ್ಬೇಕು ಮೈನಸ್ ಅಂತ ಚೇಂಜ್ ಮೈನಸ್. ಓಕೆ 8 + 6 ಬೋರ್ಡ್ ಮಾಸ್ ಪ್ರಕಾರ ಮಾಡಕತ್ರ ಈಗೇನು ಪ್ಲಸ್ ಮೈನಸ್ ದವ್ರಿ ಎರಡು ಮಾಡಿಬಿಟ್ರೆ ಮುಗಿದೈತಿ. 8 + 6 ಮಾಡಿದ್ರೆ ಎಷ್ಟ್ರಿ 14. 14 - 2 14ರಾಗ 2 ಮೈನಸ್ ಮಾಡ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 12. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಓಕೆ ನೆಕ್ಸ್ಟ್ ರೀ. ಓಕೆ ಇಲ್ಲಿ ತನಕ ಟೋಟಲ್ ಆಗಿ ಎಷ್ಟಂದ್ರೆ 10 ಕ್ವಶನ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಈ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಇನ್ನೊಂದ್ ಸ್ವಲ್ಪ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ. ಸೊ ಈ ಕ್ಲಾಸ್ ಅಲ್ಲಿ ನಿಮ್ಗೆ ಏನೇನು ಅಂಡರ್ಸ್ಟ್ಯಾಂಡ್ ಆಗಿರಲ್ಲ ಸೊ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದೇ ಕ್ವಶನ್ ಅನ್ನ ಸೇಮ್ ತಗೊಂಡು ಮತ್ತೆ ರಿಪೀಟ್ ಆಗಿ ಹೇಳ್ತೀವಿ. ಸೊ ಇನ್ನೊಂದ್ ಏನಂದ್ರೆ ನಮ್ ಚಾನಲ್ ಗಿನ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ. ಓಕೆ ಇವತ್ತಿನ ಕ್ಲಾಸ್ ನ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.